ಆನ್ಲೈನ್ನಲ್ಲಿ ವಿಳಾಸ ಬದಲಾವಣೆ ಮಾಡಲು ಹೋಗಿ ಅವಾಂತರ ಸೃಷ್ಟಿಯಾಗಿದೆ. 94,000 ಕಳೆದುಕೊಂಡಿರುವಂಥ ಬ್ಯಾಂಕ್ ಸಹಾಯಕ ನೋಡಿ, ಕೆನರಾ ಬ್ಯಾಂಕ್ನ ಮಹಿಳಾ ಸಹಾಯಕ ಮ್ಯಾನೇಜರ್ಗೆ ಧೋಖಾ ಆಗಿರೋದು ಇದು. ದಾವಣಗೆರೆಯ ಸಿದ್ದವೀರಪ್ಪ ಬಡಾವಣೆಯ 53 ವರ್ಷದ ಮಹಿಳೆಗೆ ವಂಚನೆ ಆಗಿದೆ. ಜೂನ್ 22ರಂದು ಆ್ಯಪ್ ಒಂದರ ಮುಖಾಂತರ ಬಟ್ಟೆಗಳ ಖರೀದಿಗೆ ಇವರು ಆರ್ಡರ್ ಮಾಡಿದ್ರಂತೆ. ಅದಾದ ಬಳಿಕ ವಿಳಾಸವನ್ನು ಬದಲಾಯಿಸಲು ಗೂಗಲ್ನಲ್ಲಿ ಅಪರಿಚಿತ ನಂಬರ್ಗೆ ಕರೆ ಹೋಗಿರುತ್ತೆ. ಈ ವೇಳೆ ಅಪರಿಚಿತ ವ್ಯಕ್ತಿ ವಿಳಾಸವನ್ನು ಅಪ್ಡೇಟ್ ಮಾಡಿಕೊಳ್ಳೋದಾಗಿ ನಂಬಿಸಿ ವಿಡಿಯೋ ಕರೆ ಮಾಡ್ತಾನೆ. ಸೊ ಈ ಒಂದು ವಿಡಿಯೋ ಕರೆಯ ಮೂಲಕ ಬ್ಯಾಂಕ್ ಬ್ಯಾಲೆನ್ಸ್ ಮಾಹಿತಿಯನ್ನು ಪಡಿತಾನೆ. ತದನಂತರ ಆನ್ಲೈನ್ ಮುಖಾಂತರ ಹಣ ವರ್ಗಾವಣೆ ಆಗುತ್ತೆ. ಸೊ ಈ ರೀತಿಯಾಗಿ ಹಣ ವರ್ಗಾವಣೆ ಮಾಡಿಕೊಂಡು ವಂಚನೆ ಮಾಡಿರುವಂಥ ಪ್ರಕರಣ ಇದು. ಈ ಸಂಬಂಧ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ಕೂಡ ಈಗ ದಾಖಲಾಗಿದೆ. ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜಪ್ಪ, ಈಗ ಎಲ್ಲಿಯ ತನಕ ಮೋಸ ಹೋಗೋರು ಇರ್ತಾರೆ, ಅಲ್ಲಿಯ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇನ್ನೊಂದು ಪ್ರಕರಣ ಬೆಸ್ಟ್ ಎಕ್ಸಾಂಪಲ್. ಯಾವ ರೀತಿಯಾಗಿ ಮೋಸಕ್ಕೆ ಒಳಗಾಗಿದ್ರು, ಹೇಗೆ ಹಣ ರಿಕವರಿ ಆಗ್ತಾ ಇದೆ, ಹೇಗೆ? ಹೌದು, ಖಂಡಿತ ನೀವು ಹೇಮಂತ್ ಏನಂತ ಹೇಳಿದ್ರೆ, ನಾವು ಮೋಸ ಎಲ್ಲವರೆಗೂ ಹೋಗ್ತೀವಿ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ದಾವಣಗೆರೆ ಏನಂತ ಹೇಳಿ ಕೆನರಾ ಬ್ಯಾಂಕಿನ ಎಂಪ್ಲಾಯಿನೇ ಈ ತರ ಒಂದು 94,000 ಒಂದು ವಂಚನೆಗೆ ಒಳಗಾಗಿರ್ತಕ್ಕಂಥದ್ದು. ಈಗಾಗಲೇ ತಿಳಿಸಿರುವಂತೆ ಏನೋ ನಗರದ ಸಿದ್ದವೀರಪ್ಪ ಬಡಾವಣೆಯ 53 ವರ್ಷದ ಮಹಿಳೆ ಆಗಿರ್ತಾರೆ. ಇವರು ಏನು ಆನ್ಲೈನ್ ನಲ್ಲಿ ಏನು ಮೈತ್ರಿ ಆ್ಯಪ್ ಅಂತ ಏನ್ ಬರ್ತದೆ ಅದರಲ್ಲಿ ಬಟ್ಟೆ ಖರೀದಿಗಾಗಿ ಒಂದು ಆನ್ಲೈನ್ ಆರ್ಡರ್ ಅನ್ನು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರದ್ದು ವಿಳಾಸ ಬದಲಾವಣೆ ಆಗಿರ್ತದೆ. ನಮ್ಗೆ ದಾವಣಗೆರೆ ವಿಳಾಸ ಬೇಕಂತೇಳಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಒಂದು ಅಪರಿಚಿತ ನಂಬರ್ಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಯಿಂದ ವಿಳಾಸ ಅಪ್ಡೇಟ್ ಮಾಡಿ ಕೊಡೋದಾಗಿ ನಂಬಿಸಿ ಒಂದು ವಿಡಿಯೋ ಕರೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ಯಾದಿಗಳಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡು ನಂತರ ಆನ್ಲೈನ್ ಮೂಲಕವೇ ಹಣವನ್ನು ವರ್ಗಾವಣೆ ಮಾಡಿಸಿಕೊಂಡು ಈ ರೀತಿಯಾಗಿ 94,000 ಏನು ಹಣವನ್ನು ವಂಚನೆಗೆ ಮಾಡಿರ್ತಕ್ಕಂಥದ್ದು. ಇದು ಈಗಾಗಲೇ ಈ ಒಂದು ವಿಷಯ ಕುರಿತಂತೆ ಈಗ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಈಗ ಹಣವನ್ನು ರಿಕವರಿ ಮಾಡಬೇಕು. ಮತ್ತೆ ಈ ರೀತಿಯಾಗಿ ಏನು ದಾವಣಗೆರೆ ನಗರದಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಆನ್ಲೈನ್ ವಂಚನೆಗಳು ಅಥವಾ ಸೈಬರ್ ಕ್ರೈಮ್ಗಳು ನಡೆಯುತ್ತಿರೋದ್ರಿಂದ ಅವುಗಳೆಲ್ಲವನ್ನು ಮಟ್ಟೆ ಹಾಕುವ ನಿಟ್ಟಿನಲ್ಲಿ ಏನು ದಾವಣಗೆರೆ ಪೊಲೀಸರು ನಿರತರಾಗಿರ್ತಕ್ಕಂಥದ್ದು. ಹೇಮಂತ್. ಓಕೆ, ಥ್ಯಾಂಕ್ ಯು ಮಂಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.